ಪಾಂಡುರಂಗ ನಮ್ಮೆಲ್ಲರ ಆರಾಧ್ಯ, ವಿಠ್ಠಲ ನಮ್ಮೆಲ್ಲರ ಅನಂತ. ಹೌದು ಸ್ನೇಹಿತರೆ, ಪಂಡರಾಪುರದ ಪಾಂಡುರಂಗ ಎಂದ ಕೂಡಲೇ ಏನೋ ಒಂದು ರೋಮಾಂಚನ, ಭಕ್ತಗಣದಲ್ಲಿ ಏನೋ ಒಂದು ಭಕ್ತಿಯ ಪರಾಕಾಷ್ಠೆ ತಲುಪಿ ವಿಠ್ಠಲ ವಿಠ್ಠಲ ಪಾಂಡುರಂಗ, ಜೈ ಜೈ ವಿಠ್ಠಲ ಪಾಂಡುರಂಗ ಎಂದು ಜಪಿಸುವುದಂತೂ ಸತ್ಯ ಸ್ನೇಹಿತರೆ. ಇಂತಹ ದಿವ್ಯ ಚೈತನ್ಯ ಪಾಂಡುರಂಗನ ಮೊಗದಲ್ಲಿನ ಗಂಧದ ಮಧ್ಯದಲ್ಲಿ ಒಂದು ಬೊಟ್ಟು ಇಟ್ಟಿರುತ್ತಾರೆ. ಈ ಬೊಟ್ಟನ್ನು ಯಾವುದರಿಂದ ಮಾಡಿರುತ್ತಾರೆ, ಈ ಗಂಧ ಎಲ್ಲಿಂದ ತಂದಿರುತ್ತಾರೆ, ಇದನ್ನು ತಿಳಿದರೆ ಸ್ನೇಹಿತರೆ ನೀವು ನಿಂತ ಜಾಗದಲ್ಲೇ ಕುಸಿದು ಬಿಡ್ತೀರಾ. ಹೌದು ಸ್ನೇಹಿತರೆ, ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನಾವು ಜಗತ್ತಿನ ಎಲ್ಲ ದೇವಾಲಯಗಳಿಗೆ ಹೋಗ್ತೇವೆ, ದೇವರ ದರ್ಶನ ಮಾಡಿಕೊಳ್ತೇವೆ. ಆದರೆ ಗರ್ಭಗುಡಿಯಲ್ಲಿ ದೇವರನ್ನು ಮುಟ್ಟಿ ದರ್ಶನ ಮಾಡೋಕ್ಕಾಗಲ್ಲ. ಆದರೆ ಪಂಡರಾಪುರದಲ್ಲಿ ಪಾಂಡುರಂಗನ ಪಾದವನ್ನು ಮುಟ್ಟಿ ದರ್ಶನ ಮಾಡಬಹುದಾಗಿದೆ. ಇದು ಸ್ವತಃ ಪಾಂಡುರಂಗ ವಿಠಲನೇ ಭಕ್ತರಿಗೆ ಕೊಟ್ಟ ಒಂದು ವರದಾನ ಸ್ನೇಹಿತರೆ. ಜಗತ್ತಿನ ಎಲ್ಲ ಕಡೆಯಿಂದ ಪಾಂಡುರಂಗ ವಿಠಲನ ದರ್ಶನ ಮಾಡೋಕ್ಕೆ ತಂಡೋಪತಂಡವಾಗಿ ಲಕ್ಷಾಂತರ ಜನರು ದಿನಗಟ್ಟಲೆ ಕಾದು ಪಾಂಡುರಂಗ ವಿಠಲನ ದರ್ಶನ ಪಡೆಯೋಕೆ ಬರ್ತಾರೆ. ಇದನ್ನು ಕಂಡ ಪಾಂಡುರಂಗನ ಮನಸ್ಸಿಗೆ ತುಂಬ ನೋವಾಗುತ್ತೆ. ತನ್ನ ಭಕ್ತರು ಕಿಲೋಮೀಟರ್ ಗಟ್ಟಲೆ ಕಾದು ಬಂದು ನನ್ನ ದರ್ಶನ ಮಾಡೋಕೆ ಬರ್ತಾರೆ. ಭಕ್ತರ ಪ್ರೀತಿ, ಭಕ್ತಿ, ಮಾತೃವಾತ್ಸಲ್ಯ, ನನ್ನ ನೋಡೋಕ್ಕೆ ಬರುವ ಭಕ್ತರ ಪಾದದ ಧೂಳಿನಿಂದ ನನ್ನ ಹಣೆಗೆ ಗಂಧದ ಮಧ್ಯದಲ್ಲಿ ಬೊಟ್ಟು ಇಡಿ ಅಂತ ಆದೇಶ ಮಾಡ್ತಾನೆ ಸಾಕ್ಷಾತ್ ಪಾಂಡುರಂಗ ವಿಠಲ. ಹೌದು ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಅನಿಸಿದ್ರು ಇದೇ ಸತ್ಯ ಸ್ನೇಹಿತರೆ. ನಿಮಗೆ ಒಂದು ಕ್ಷಣ ನಿಂತ ನೆಲ ಕುಸಿದ ಹಾಗೆ ಆಗಿರೋದಂತೂ ಸತ್ಯ ಅಲ್ವಾ ಸ್ನೇಹಿತರೆ? ಇದೇ ನಿಜ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪಾಂಡುರಂಗನ ದರ್ಶನದ ಸಮಯ ಮುಗಿದ ಮೇಲೆ ಅಲ್ಲಿನ ಸಿಬ್ಬಂದಿಗಳು ಭಕ್ತರು ನಿಂತಹ ಪಾದದ ಧೂಳನ್ನು ರಾತ್ರಿ ಶೇಖರಣೆ ಮಾಡ್ತಾರೆ. ಅದನ್ನು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವ ಪರಮಶ್ರೇಷ್ಠ ಚಂದ್ರಭಾಗಾ ನದಿ, ಭೀಮಾ ನದಿಯ ನೀರಿನಲ್ಲಿ ಈ ಪಾದದ ಧೂಳನ್ನು ಬೆರೆಸಿ ಮರುದಿನ ವಿಠಲನಿಗೆ ಅಲಂಕಾರದ ಸಮಯದಲ್ಲಿ ಚಂದನದ ನಾಮದ ಮಧ್ಯದಲ್ಲಿ ಈ ಪಾದದ ಧೂಳಿನ ಚುಕ್ಕೆ ಬೊಟ್ಟು ಇಡ್ತಾರೆ ಸ್ನೇಹಿತರೆ. ಪಾಂಡುರಂಗ ವಿಠಲ ಭಕ್ತರಿಗೆ ತನ್ನ ಸ್ವಂತ ಮಕ್ಕಳಂತೆ ಕಾಣುವ ತಾಯಿ ಅಂತ ಮನಸ್ಸಿದೆ, ಕರುಣೆ ಇದೆ. ಪಾಂಡುರಂಗ ವಿಠಲನನ್ನು ಎಷ್ಟು ಹೊಗಳಿದರೂ ಸಾಲದು. ಇಂತಹ ಕರುಣೆಯೇ ಅನನ್ಯ. ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.